ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಷ್ಟ್ರೀಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆ ವಿಚಾರಗಳಲ್ಲಿ ರಾಜಕೀಯ ಮಾಡುವಂಥದ್ದು ಬೇಡ. ನಾವು ಭಯೋತ್ಪಾದನೆ ಬೇರು ಸಹಿತವಾಗಿ ಕಿತ್ತು ಹಾಕಬೇಕು ಅಂತ ಸಚಿವ ಎಚ್.ಸಿ. ಮಹದೇವಪ್ಪ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ದೇಶದಿಂದ ಭಯೋತ್ಪಾದನೆಯನ್ನ ಬೇರು ಸಮೇತ ಕಿತ್ತು ಹಾಕಬೇಕು. ಧರ್ಮದ ಮೂಲಕವಾಗಿ ಭಯ ಹುಟ್ಟಿಸುವ ಕೆಲಸ ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ದೇಶದಲ್ಲಿ ಉಳಿಬೇಕು ಅಂದರೆ ಮೊದಲು ಇದನ್ನ ಹತ್ತಿಕ್ಕಬೇಕು. ಯುದ್ಧ ಅಗತ್ಯವಿಲ್ಲ ಅಂತ ಸಿಎಂ ಅವರು ಹೇಳಿದಾರಲ್ಲ, ಇದೆಲ್ಲ ಚರ್ಚೆ ಮಾಡುವಂಥದ್ದು ಅನಾವಶ್ಯಕ. ದೇಶದ ಐಕ್ಯತೆಯನ್ನು ಕಾಪಾಡಿಕೊಳ್ಳುವಂಥದ್ದು ಮುಖ್ಯ ಅಂತ ಎಚ್.ಸಿ. ಮಹದೇವಪ್ಪ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಎಚ್.ಸಿ. ಮಹದೇವಪ್ಪ ಅವರು ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಕೂಡ ಇಲ್ಲಿ ಸಮರ್ಥನೆ ಮಾಡಿದ್ದಾರೆ. ಯುದ್ಧದ ಅಗತ್ಯ ಇಲ್ಲ ಅಂತ ಮಾತ್ರ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಯುದ್ಧ ಬೇಡ ಅಂತೇನು ಹೇಳಿಲ್ಲ. ಇನ್ನು ದೇಶದಲ್ಲಿ ಧಾರ್ಮಿಕವಾಗಿ ಒಂದು ಹಿಂಸಾಚಾರ ನಡೆಸೋದಕ್ಕೆ ಪ್ರಯತ್ನ ನಡೀತಾ ಇದೆ. ಹೀಗಾಗಿ ಪ್ರಜಾಪ್ರಭುತ್ವ ಉಳಿಬೇಕು ಅಂತಂದರೆ ಮೊದಲು ಇಂತಹದ್ದನ್ನು ಹತ್ತಿಕ್ಕಬೇಕು ಅಂತ ಎಚ್.ಸಿ. ಮಹದೇವಪ್ಪ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇವರೇನು ಏನು ಹೋಮವಾದದ ಮೂಲಕ ಭಯ ಹುಟ್ಟಿಸಕ್ಕೆ ನೋಡಿದ್ರೆ ನಾವು ಬೇರೆ ಸಹಿತ ಕಿತ್ತಾಕ್ಬೇಕಾಗಿರೋದು ಟೆರರಿಸಮ್, ರಿಲಿಜಿಯಸ್ ಎಕ್ಸ್ಟ್ರೀಮಿಸಮ್, ಜಿನೋಫೋಬಿಯಾ ಗೊತ್ತಾ? ಧರ್ಮದ ಮೂಲಕ ಭಯ ಹುಟ್ಟಿಸೋದು ಜಿನೋಫೋಬಿಯಾ. ಫೋಬಿಯಾ ಅಂದರೆ ಎದುರಿಸೋದು, ಜಿನೋ ಅಂದರೆ ರಿಲಿಜನ್. ಅದು ಯಾವ ಧರ್ಮನೇ ಇರಲಿ ಅದನ್ನು ಹತ್ತಿಕ್ಕಬೇಕು. ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ, ಸಾಮಾನ್ಯ ಜನರು ಸುರಕ್ಷಿತವಾಗಿರ್ಬೇಕಾದ್ರೆ, ಸಂವಿಧಾನ ಗಟ್ಟಿಯಾಗಬೇಕಾದ್ರೆ ಇದನ್ನು ಮಾಡೋರು ಯಾರ್ಯಾರು ಅಂತ ಗುರುತಿಸ್ಬೇಕಲ್ವಾ? ದಟ್ ಈಸ್ ದಿ ಮೆಸೇಜ್. ನೀವು ಹೇಳೋದಕ್ಕೆ ಇಷ್ಟೆಲ್ಲ ಗೊತ್ತಾದ್ಮೇಲೆ ಇನ್ನು ಪೊಲೀಸ್ ಅಧಿಕಾರಿಯ ಮೇಲೆ ಸಿಎಂ ಸಿದ್ದರಾಮಯ್ಯ ಅವರು ಕೈ ಎತ್ತಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಸಿ. ಮಹದೇವಪ್ಪ ಅವರು ಸಮರ್ಥನೆ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ನಡೆದಿದ್ದು ಪಕ್ಷದ ಕಾರ್ಯಕ್ರಮ. ನಮ್ಮ ಪಕ್ಷದ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಬಿಜೆಪಿ ಅಲ್ಲಿಗೆ ಬಂದು ಧಿಕ್ಕಾರ ಕೂಗುವಂಥದ್ದು ಸರಿನಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ನವರು ಯಾವತ್ತಾದರೂ ಆ ರೀತಿ ಮಾಡಿದಾರಾ? ಅವರು ಬೇಕಾದರೆ ಪ್ರತ್ಯೇಕವಾಗಿ ಪ್ರತಿಭಟನೆ ಮಾಡಿಕೊಳ್ಳಿ, ಬೇಡ ಅಂದವರು ಯಾರು? ಪ್ರತ್ಯೇಕವಾಗಿ ಅವರು ಪ್ರತಿಭಟನೆ ಮಾಡಬಹುದಾಗಿತ್ತು ಅಂತ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಯಾಕೆ ವಿಚಲಿತರಾಗ್ತಾರೆ? ಯಾಕಾಗ್ತಾರೆ ಹೇಳಿ? ಅದೊಂದು ಪಕ್ಷದ ಕಾರ್ಯಕ್ರಮ. ಅನ್ಯ ಪಕ್ಷರು ಬಂದು ಅಲ್ಲೇ ಥರ ಮಾಡೋದು ಸರಿ? ಇಸ್ ಇಟ್ ಡೆಮೊಕ್ರೆಟಿಕ್ ಬಿಹೇವಿಯರ್? ಇದು ಡೆಮೋಕ್ರಸಿಗೆ ಮುಕ್ತವಾದ ಅವಕಾಶ ಇರಲಿಲ್ಲ. ಲೆಟ್ ದೆಮ್ ಡೂ ಇಟ್ ಸಪ್ರೇಟ್ಲಿ. ಅವ್ರು ಸರಿಯಾಗಿ ಇಲ್ಲಿ ಮಾಡ್ತಾ ಇಲ್ಲ ಅಂದರೆ ಅವ್ರು ಮಾಡ್ತಾ ಇದ್ದಾರಲ್ವಾ? ಈ ಕಾಂಗ್ರೆಸ್ ಅವ್ರು ಹೋಗಿ ಮಾಡಿದ್ರಂಗೆ. ಸಿಎಂ ಯಾಕೆ ವಿಚಲಿತರಾಗ್ತಾರೆ? ಯಾಕಾಗ್ತಾರೆ ಹೇಳಿ? ಅದೊಂದು ಪಕ್ಷದ ಕಾರ್ಯಕ್ರಮ. ಅನ್ಯ ಪಕ್ಷರು ಬಂದು ಅಲ್ಲೇ ಥರ ಮಾಡೋದು ಸರಿ? ಇಸ್ ಇಟ್ ಡೆಮೊಕ್ರೆಟಿಕ್ ಬಿಹೇವಿಯರ್? ಇದು ಡೆಮೋಕ್ರಸಿಗೆ ಮುಕ್ತವಾದ ಅವಕಾಶ ಇರಲಿಲ್ಲ. ಲೆಟ್ ದೆಮ್ ಡೂ ಇಟ್ ಸಪ್ರೇಟ್ಲಿ. ಅವ್ರು ಸರಿಯಾಗಿ ಇಲ್ಲಿ ಮಾಡ್ತಾ ಇಲ್ಲ ಅಂದರೆ ಅವ್ರು ಮಾಡ್ತಾ ಇದ್ದಾರಲ್ವಾ? ಈ ಕಾಂಗ್ರೆಸ್